ಜಿಕೆವಿಕೆಯಲ್ಲಿ ಘಮಘಮಿಸಿದ ಹಲಸಿನ ಸುವಾಸನೆ. ವಿಶೇಷ ತಳಿಗಳ ರುಚಿಗೆ ಮನಸೋತ ಬೆಂಗಳೂರು ಜನ. ಒಂದೇ ಗ್ರಾಮದ 20ಕ್ಕೂ ಹೆಚ್ಚು ರೈತರಿಂದ ಹಲಸು ಮಾರಾಟ. ಬೆಂಗಳೂರು ಜಿಕೆವಿಕೆ ರೈತ ಸಂತೆಯಲ್ಲಿ ಭರ್ಜರಿ ವ್ಯಾಪಾರ. ಬೆಂಗಳೂರು ನಗರದ ಜಿಕೆವಿಕೆ ಆವರಣದಲ್ಲಿ ನಡೆದ ರೈತ ಸಂತೆಯಲ್ಲಿ ಹಲಸಿನ ಹಣ್ಣಿನ ಗಮಲು ಎಲ್ಲರ ಗಮನ ಸೆಳೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಾಚೇನಹಳ್ಳಿ ಗ್ರಾಮದ ರೈತರು ತಂದಿದ್ದ ವಿವಿಧ ತಳಿಯ ಹಲಸಿನ ಹಣ್ಣುಗಳು ಗ್ರಾಹಕರನ್ನ ಆಕರ್ಷಿಸಿ ಭರ್ಜರಿ ವ್ಯಾಪಾರಕ್ಕೆ ಸಾಕ್ಷಿಯಾದವು. ಕಾಚೇನಹಳ್ಳಿ ಗ್ರಾಮದ 20ಕ್ಕೂ ಹೆಚ್ಚು ರೈತರು ತಮ್ಮ ತೋಟಗಳಲ್ಲಿ ಬೆಳೆದ ಹಲಸಿನ ಹಣ್ಣುಗಳನ್ನ ನೇರವಾಗಿ ರೈತ ಸಂತೆಗೆ ತಂದು ಮಾರಾಟ ಮಾಡಿದರು. ಗ್ರಾಮದ ರೈತರಿಂದಲೇ ರಚಿಸಲ್ಪಟ್ಟ ಹಲಸು ಬೆಳೆಗಾರರ ಸಂಘದ ಮೂಲಕ ಈ ಮಾರಾಟ ವ್ಯವಸ್ಥೆ ರೂಪುಗೊಂಡಿದ್ದು, ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ರೈತರು ನೇರವಾಗಿ ಗ್ರಾಹಕರನ್ನ ತಲುಪುವ ಅವಕಾಶ ಪಡೆದರು. ಜಿಕೆವಿಕೆ ರೈತ ಸಂತೆ ರೈತರಿಗೆ ನೇರ ಮಾರುಕಟ್ಟೆಯನ್ನ ಒದಗಿಸುವುದು ವಿಶೇಷ. ಇದರಿಂದ ರೈತರಿಗೆ ಉತ್ತಮ ಬೆಲೆ ದೊರೆಯುವುದರ ಜೊತೆಗೆ ಗ್ರಾಹಕರಿಗೂ ತಾಜಾ ಮತ್ತು ಗುಣಮಟ್ಟದ ಹಣ್ಣುಗಳು ಲಭ್ಯವಾದವು. ಇದು ಹಲಸಿನ ಹಣ್ಣು ಒಂದು ತೂಗ್ಬೇರೆ ಹತ್ರ ಕಾಚಳ್ಳಿ ಅಂತ ನಮ್ಮ ಊರು, ಅಲ್ಲಿಂದ ಬಂದಿರೋದು. ಇದು ತಳಿ ಬಂದು ಕೊಬ್ಬರಿ ಹಲಸು. ನಮ್ಮ ಹತ್ರ ಒಂದು 16ರಿಂದ 17 ಥರ ತಳಿ ಇದೆ ನಮ್ಮೂರಲ್ಲಿ. ನಾವೊಂದು 5 ತಳಿ ಇದೆ ನಮ್ಮಲ್ಲಿ ಚಂದ್ರ ಹಲಸಿದೆ, ರುದ್ರಾಕ್ಷಿ ಹಲಸಿದೆ, ಏಕಾದಶಿ ಹಲಸಿದೆ, ಶಿವರುದ್ರಾಕ್ಷಿ ಹಲಸಿದೆ, ಕೊಬ್ಬರಿ ಹಲಸಿದೆ, ಪನ್ನೀರ್ ಹಲಸಿದೆ, ಅಂಬ್ಲಿ ಹಲಸಿದೆ, ಮತ್ತು ಜೇನು ಹಲಸಿದೆ, ಮತ್ತು ಇನ್ನೂ ವೆರೈಟಿ ಇದ್ದಾವೆ. ನಾವೀಗ ಬೆಳಗ್ಗೆಯಿಂದ ಎಲ್ಲ ಮಾರಿದೆ. ಲಾಸ್ಟಲ್ಲಿ ಇದೊಂದಿದೆ. ಈಗ ಕೊಬ್ಬರಿ ಹಲಸಿ. ಕೊಬ್ಬರಿ ಹಲಸಿ ಸ್ಪೆಷಲ್ ಏನಂದರೆ ಜ್ಯೂಸಿಯಾಗಿರುತ್ತೆ. ತಿಂತ ಸ್ವಲ್ಪ ಕೊಬ್ಬರಿ ಥರನೂ ಇರುತ್ತೆ ಮತ್ತು ಜ್ಯೂಸಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಸ್ಪೆಷಲ್ ಏನಂದರೆ ನಮ್ಮದು ರೆಡ್ ಸಾಯಿಲ್. ಫಸ್ಟು ನಮ್ಮ ಲ್ಯಾಂಡ್ ಎಲ್ಲ ರೆಡ್ ಸಾಯಿಲು, ಇನ್ನೊಂದು ಡ್ರೈ, ಎರಡೂ ಇದೆ. ಎರಡೂ ಇರೋದ್ರಿಂದ ನಮ್ಮದು ಕಡೆ ಟೇಸ್ಟ್ ಜಾಸ್ತಿ. ಈಗ ಒಂದೇ ಊರಿನವರು 18 ಜನ ಇಲ್ಲಿ ಬಂದಿದ್ದೀರಾ. ಹೌದು, 18 ಜನ ಹೆಂಗೆ ಅಂದರೆ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಹಲಸಿನಕಾಯಿ ಬೆಳೆದುಕೊಂಡು ಬಂದಿದ್ದಾರೆ. ನಮ್ಮ ಕಡೆ ಟೇಸ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ CMಗೆ MLAಗಳ MP ಗಳಿಗೆ ಆಲ್ಮೋಸ್ಟ್ ಕರ್ನಾಟಕ ಪೂರ್ತಿ ಫುಲ್ ಫೇಮಸ್. ಕಾಚಳ್ಳಿ, ತೂಪ್ಗೆರೆ ಹೋಬಳಿ, ಕಾಚಳ್ಳಿ ಗ್ರಾಮ. ಈಗ ಅಲ್ಲಿ ಅವರೆಲ್ಲ ಬೆಳ್ಕೊಂಬಂದ್ರಲ್ವಾ, ಹೆಂಗೆ ಅದನ್ನು ಮುಂದುವರ್ಸ್ಕೊಂಡು ಹೆಂಗೆ ಬಂದ್ರಿ ಅಂತ? ಅಂದರೆ ನಾವು ಹಾಕಿರೋದು ನಮ್ಮ ಮಕ್ಕಳಿಗೆ, ನಮ್ಮ ಅಪ್ಪ ಹಾಕಿರೋದು ನಮಗೆ, ಅವರಪ್ಪ ಹಾಕಿರೋದು ಅವ್ರಿಗೆ. ಅಂದರೆ ನಾವೆಲ್ಲ ಫುಲ್ಲು ತೋಟ ಪೂರ್ತಿ ಹಾಕೋದಿಲ್ಲ. ಬದುವರ್ಗ್ನಲ್ಲಿ ಈಗ ನಾವು ರಾಗಿ ಬೆಳಿತೀವಲ್ಲ, ಒಂದು ಸೈಡಲ್ಲಿ ಒಂದು ಮೂಲೆಯಲ್ಲಿ ಹಾಕಿ ನಮ್ಮ ತಾತವರೆಲ್ಲ ಮಾಡಿದರು. ಅದು ಸ್ವಲ್ಪ ಡಿಮ್ಯಾಂಡ್ ಆಯಿತು. ಹಲ್ಸಿಗೆ ಸ್ವಲ್ಪ ಡಿಮ್ಯಾಂಡ್ ಆದಾಗಿಂದ ಈಗ ಐಸ್ ಕ್ರೀಮು ಮತ್ತು ಜ್ಯೂಸ್ಗೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿದ್ದಾರೆ ಈಗ. ಮತ್ತು ಹಲ್ವಾ ಎಲ್ಲ ಮಾಡ್ತಾಯಿದ್ದಾರೆ, ಹಪ್ಪಳ ಮಾಡ್ತಾಯಿದ್ದಾರೆ. ಅದರಿಂದ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಯಿತು. ಈಗ ಇನ್ನೂ ಜಾಸ್ತಿ ಮಾಡಿದ್ದಾರೆ. ನಿಮ್ಮ ಇದು ಸಂಘದಿಂದ ಏನಾದರೂ ಬಂದಿದ್ದೀರಾ? ಹಾಂ, ಸಂಘದಿಂದ. ನಮ್ಮದು ಹಲಸು ಬೆಳೆಗಾರರ ಸಂಘ ಅಂತ ನಮ್ಮದು, ಆ ಸಂಘದಿಂದ ನಾವು ಬಂದಿರೋದು. ಜಿಕೆವಿಕೆ ಮಾರ್ಗದರ್ಶಿಯಿಂದ ನಾವು ಬಂದಿರೋದು. ಇದು ಸೂರ್ಯ ಹಲಸು ಅಂತ. ನಾವು ಪ್ರತಿ ತಿಂಗಳು ಕೊನೆ ಶನಿವಾರ ಬಂದು ಇಲ್ಲಿ ವ್ಯಾಪಾರ ಮಾಡ್ತೀವಿ. ನಮ್ಮಲ್ಲಿ ಸೂರ್ಯ ಹಲಸು, ಶಿವರಾತ್ರಿ ಹಲಸು, ಚಂದ್ರ ಹಲಸು, ರುದ್ರಾಕ್ಷಿ ಹಲಸು, ಈ ಥರ ವೆರೈಟಿಗಳು ಹಣ್ಣುಗಳು ತಂದು ಇಲ್ಲಿ ಕೊನೆ ತಿಂಗಳು ಶನಿವಾರ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ನಮಗೂ ಸ್ವಲ್ಪ ಹಣ ಕಾಸು ಎಲ್ಲ ನಮಗೆ. ನಾವು ದೊಡ್ಡಬಳ್ಳಾಪುರ ಪಕ್ಕ ಅಲ್ಲಿ ಕಾಚಳ್ಳಿಯಿಂದ ಬರೋದು. ಎಲ್ಲ ನಾವೆಲ್ಲ ಅಲ್ಲಿ ಒಂದೇ ಸಂಘ ಮಾಡ್ಕೊಂಡು ಬಂದಿದ್ದೀರಾ? ಹಾಂ, ಎಲ್ಲ ಒಂದೇ ಸಂಘ. ಮಾರ್ಗದರ್ಶನ ಸರ್ ಅಲ್ಲಿ ಜಿಕೆವಿಕೆನಾ? ಹಾಂ, ಜಿಕೆವಿಕೆ ಕಳಿಸಿದ್ದಾರೆ. ಟೋಟಲ್ ಎಲ್ಲ ಹಲಸಿನ ವ್ಯಾಪಾರ ಮಾಡ್ತೀರಲ್ಲ ಬಂದೆಲ್ಲ? ಹಾಂ, ಒಂದೇ ಊರಿನವರು. 18 ಜನ ಬರ್ತೀರಾ? ಹಾಂ, ಎಷ್ಟು ಜನ ಬರ್ತೀರಾ? ಬರ್ತೀವಿ 18 ಜನ, 20 ಜನ ಗಂಟ ಬರ್ತೀವಿ. ಹೆಂಗಿದೆ ವ್ಯಾಪಾರ ಅಲ್ಲಿ? ವ್ಯಾಪಾರ ಪರವಾಗಿಲ್ಲ ಸರ್, ಚೆನ್ನಾಗಿ ವ್ಯಾಪಾರ? ಹಾಂ, ವ್ಯಾಪಾರ ಆಗ್ತಾಯಿದೆ. ಮುಂಚೆ ಸ್ವಲ್ಪ ಕಮ್ಮಿ ಆಗ್ತಿತ್ತು. ಇವಾಗ ಬರ್ತಾ ಸ್ವಲ್ಪ ಈಕ್ವಲ್. ಈಗ ಅಲ್ಲಿ ಒಳ್ಳೆ ಮಾರಾಟ ಮಾಡೋದಕ್ಕೂ ಅಲ್ಲಿ ಲೋಕಲ್ ಸಂತೆಗಳಲ್ಲಿ ಇಲ್ಲಿ ಮಾರಾಟ ಮಾಡೋದಕ್ಕೆ ಏನು ವ್ಯತ್ಯಾಸ ಸಿಗುತ್ತೆ ನಿಮಗೆ? ವ್ಯತ್ಯಾಸ ಅಂದರೆ ಇಲ್ಲಿ ನಮಗೂ ಟ್ರಾನ್ಸ್ಪೋರ್ಟ್ ಚಾರ್ಜು ಎಲ್ಲ ಬರುತ್ತೆ. ಅಂದರೆ ಸಿಟಿ ಜನ ನಮಗೊಂದು ಸ್ವಲ್ಪ ಕಾಸು ಕೊಡ್ತಾರೆ. ಹಳ್ಳಿಯಲ್ಲಿ ಕಾಸಿನ ಉತ್ಪತ್ತಿ ಇಲ್ಲ, ಕಮ್ಮಿ ಕಾಸು ಕೊಡ್ತಾರೆ. ಇಷ್ಟೇ ಆದಾಯ ಸಿಗುತ್ತೆ. ಹಾಂ, ಇಲ್ಲಿಗೆ ಬಂದರೆ ಆದಾಯ ಸಿಗುತ್ತೆ. ಈ ಬಾರಿ ಸಂತೆಯಲ್ಲಿ ಶಿವರಾತ್ರಿ ಹಲಸು, ಕೆಂಪು ರುದ್ರಾಕ್ಷಿ ಹಲಸು, ಹಳದಿ ರುದ್ರಾಕ್ಷಿ ಹಲಸು, ಸೂರ್ಯ ಹಲಸು, ಬಿತ್ತನೆ ಏಕಾದಶಿ ಹಲಸು ಸೇರಿದಂತೆ
ಹಲವು ವಿಶೇಷ ತಳಿಯ ಹಲಸುಗಳು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದ್ದವು. ವಿವಿಧ ತಳಿಗಳ ವಿಶಿಷ್ಟ ರುಚಿ, ಬಣ್ಣ ಹಾಗೂ ಸುವಾಸನೆ ಬೆಂಗಳೂರು ಜನರನ್ನ ಸೆಳೆದವು. ಸರ್, ನಾವು ಶಿವರಾತ್ರಿ ಹಲಸು, ಚಂದ್ರ ಹಲಸು, ಚಂದ್ರಬಾಕೆ ಇವು 3 ವೆರೈಟಿ ಮಾರ್ತೀವಿ. ಡಜನ್ನು 100 ರೂಪಾಯಿ, ಕೆ ಜಿ ಲೆಕ್ಕ ಅಂದರೆ 50-60 ರೂಪಾಯಿ ಉಂಡೆ ಲೆಕ್ಕ ಮಾರ್ತೀವಿ. ನಾವು ಬೆಳೆದಿರೋದು ಸ್ವಂತ, ನಮಗೆ ಕಾಚಳ್ಳಿ ಹಲಸು ಅಂತ ಬೇರೆ. ನಮ್ಮದು 30 ಮರ ಇದೆ. ಪ್ರತಿ ತಿಂಗಳು ಬರ್ತೀವಿ. ಉಳಿದಿದ್ದು ಅಲ್ಲೇ ನಮ್ಗೆ ಘಾಟಿ ಸುಬ್ರಹ್ಮಣ್ಯ ಬರೋರು ರೂಢಿ ಆಗವ್ರೆ. ಮಂಗಳವಾರ ಭಾನುವಾರ ಅಲ್ಲೇ ಬಂದು ಎತ್ಕೊಂಡು ಹೋಗ್ತಾರೆ. ಆಗ್ತಾಯಿದೆ, ಚೆನ್ನಾಗಿ ಆಗ್ತಾಯಿದೆ. ಹೌದು, ಟೇಸ್ಟ್ ಕೊಡಬೇಕು. ಚೆನ್ನಾಗಿರೋ ಕೊಟ್ಟರೆ ಮನೆಗೆ ಎತ್ಕೊಂಡು ಹೋಗ್ತಾರೆ, ಇಲ್ಲದು ತಗೊಂಡು ಹೋಗ್ತಾರೆ. ಹೌದು, ನಾವು ಅಲ್ಲೇ ಅವ್ರಿಗಿವ್ರು ವ್ಯಾಪಾರಸ್ಥರು ಕೊಡೋ ಬದಲು ತಿಂಗಳಿಗೊಂದು ಸಾರಿ ಬಂದರೆ ನಮ್ಮ ಸ್ವಂತ ಇಲ್ಲೇ ಮಾರ್ಕೊಂಡು ಹೋಗ್ಬೋದು. ನಮ್ಮ JKVK ಇಂದ ಆಡನಹಳ್ಳಿ ನಮ್ಮನ್ನೆಲ್ಲ ಸಂಘ ಮಾಡವ್ರೆ. JKVK ಇಂದ ಅವ್ರು ನಮ್ಮ ಮುಖಾಂತರ ಕಳಿಸ್ತಾರೆ. ನಮಗೆ ತಿಂಗಳು ಬರ್ತೀವಿ. ನಾವು 11 ಜನ ಬರ್ತೀವಿ. ಒಂದೇ ಊರವ್ರೆ. ನಾವು 40 ಮನೆ ಇರೋದು. 40 ಮನೆಯಲ್ಲಿ 20 ಮನೆಯೂ ಇಲ್ಲೇ ಇರ್ತೀವಿ ನಾವು ಸಂತೆ ದಿವಸ. ಎಲ್ಲ ಖಾಲಿ ಆಯಿತು. ನಾವು ಹೋಗ್ತಾ ಇರೋದೆ 11 ಜನ. ಒಟ್ಟು 18 ಜನ. 18 ಜನದಲ್ಲಿ ಇವತ್ತು 11 ಜನ ಬಂದಿದ್ವಿ. ತೂಬ್ಗೆರೆ ಹತ್ರ ಕಾಚಹಳ್ಳಿ ಅಂತ, ದೊಡ್ಡಬಳ್ಳಾಪುರ ತಾಲೂಕು. ಎಲ್ಲ ಅವ್ರ ಕಡೆಯಿಂದನೇ ಬಂದಿರೋದು. ಅವ್ರ ಕಡೆಯಿಂದ ಬೆಳೀತಾ ಇದ್ವಿ. ನಮ್ಮದೇ ಹೌದು. ಇಲ್ಲ, ಮೊದಲಿಂದ ಬೆಳೆದಿದ್ರು. ಅವ್ರು JKVK ನಾರಾಯಣಗೌಡರು ಅಂತ 23 ವರ್ಷ ಆಯಿತು. ಅವ್ರು ಬಂದು ನೋಡಿ ವೆರಿಫೈ ಮಾಡಿ ಚೆನ್ನಾಗಿತ್ತು ಅಂಥೇಳಿ ಸಂಘ ಮಾಡಿ ಲಾಲ್ಬಾಗಲ್ಲೆಲ್ಲ ನಮ್ಗೆ ಜಾಗ ಫ್ರೀ ಕೊಡ್ತಾವ್ರೆ. ಈಗ ತಿರುಗಿ ಇಲ್ಲಿನೂ ಫ್ರೀ ಜಾಗ ಅಂತ ಮಾಡವ್ರೆ. ಇವಾಗ ಲಾಲ್ಬಾಗು, ಕಬ್ಬನ್ ಪಾರ್ಕು ಎಲ್ಲ ಫ್ರೀ ಕೊಡ್ತಾವ್ರೆ. ಅಲ್ಲೆಲ್ಲ ಕಾಸು ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ. ಇವಾಗ ನಾವು 3 ಲೋಡ್ ತಂದಿದ್ವಿ. ಇವತ್ತು 3 ಲೋಡು ಖಾಲಿ ಆಗೋಯ್ತು. ಇಲ್ಲ, ಇದು ಚಿಕ್ಕ ಗಾಡಿಗಳಲ್ಲೇ 1 ಟನ್ನು 1 ಟನ್ನು ತುಂಬ್ಕೊಂಬಂದಿದ್ವಿ. ಎಲ್ಲ ಖಾಲಿ ಆಯಿತು. ಹಲಸಿನ ಸವಿಯನ್ನು ಸವಿದ ಗ್ರಾಹಕರು ವಾವ್ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಲಸಿನ ವಿವಿಧ ತಳಿಗಳ ಪರಿಚಯ ಮತ್ತು ರುಚಿ ಅನುಭವಿಸಲು ನಗರವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಪರಿಣಾಮವಾಗಿ ರೈತ ಸಂತೆಯಲ್ಲಿ ಹಲಸಿನ ಹಣ್ಣುಗಳ ಮಾರಾಟ ಭರ್ಜರಿಯಾಗಿ ನಡೆಯಿತು. ಟೇಸ್ಟ್ ಇದೆ, ದಪ್ಪ ತೊಳೆ ಇದೆ. ಇನ್ನು ನಮ್ಮ ಹತ್ರ ಒಂದು 5-6 ತಳಿ ಹಲಸಿನ ಹಣ್ಣಿದೆ. ಕೆಂಪು ರುದ್ರಾಕ್ಷಿ, ಹಳದಿ ರುದ್ರಾಕ್ಷಿ, ಶಿವರಾತ್ರಿ ಹಲಸು, ಚಂದ್ರ ಹಲಸು, ಸೂರ್ಯ ಹಲಸು, ಶಿವರಾತ್ರಿ ಏಕಾದಶಿ ಎಲ್ಲ ಇದೆ. ನಾವು ಇಲ್ಲಿ ಬಂದ ಮೇಲೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಪ್ರತಿ ತಿಂಗಳು ಬರ್ತೀವಿ ನಾವು ಸಂತೆಗೆ. ಈಗ ಹಲಸಿನ ಸೀಸನ್ ಅಲ್ಲ, ಹಲಸಿನ ಹಣ್ಣು ಎತ್ಕೊಂಡ್ಬರ್ತೀವಿ. ನಮ್ಮ ತಳಿಗಳಲ್ಲಿ ಚಂದ್ರ ಹಲಸು ಮತ್ತು ಕೆಂಪು ರುದ್ರಾಕ್ಷಿ 2 ತಳಿ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಸರ್. ಟೇಸ್ಟು ಮತ್ತು ಕಲ್ಲರು. ಬೆಂಗಳೂರು ಜನ ಈಗ ನೋಡೋದು ಕಲ್ಲರ್ ನೋಡ್ತಾರೆ, ಹಂಗೆ ಟೇಸ್ಟು ನೋಡ್ತಾರೆ. ಹಣ್ಣು ಚೆನ್ನಾಗಿತ್ತು, ದಪ್ಪ ತೊಳೆ ಟೇಸ್ಟ್ ಇತ್ತು ಅಂದರೆ ಅದು 100 ರೂಪೀಸ್ ಡಜನ್ ಮಾರಿದ್ರೂ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ನಮಗೆ ಈ ಪ್ರತಿ ಸಂತೆಗೆ ಒಂದು 20,000 ನಾವು ಮಾರಾಟ ಮಾಡ್ತೀವಿ ಸರ್ ಹಲಸಿನ ಹಣ್ಣು. ನಾವು ತೂಬೇರೆ ಹೋಬಳಿ ದೊಡ್ಡತಿಮ್ಮನಹಳ್ಳಿ ಅಂತ. ನಮ್ಮ ಹೆಸರು ನಟೇಶ್ ಅಂತೇಳಿ. ಬೆಂಗಳೂರು ಡಿಸ್ಟಿಕ್ಕೆ ಬರುತ್ತೆ. ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸರ್, ನಮ್ಮದು 8 ಗಿಡಗಳಿದ್ದಾವೆ. 8 ಗಿಡಗಳು ಇನ್ನೂ ನಾಟಿ ಒಂದು 20 ಗಿಡ ಮಾಡಿದ್ದೀವಿ. ಅವು ಇನ್ನೂ ಒಂದು 3-4 ವರ್ಷ ಬೇಕು. 8 ಗಿಡನೂ ವೆರೈಟಿನೇ. 8 ಥರದವು ಇದೆ. ಹಲಸು ಬೆಳೆಗಾರರ ಸಂಘದ ಸದಸ್ಯರ ಪ್ರಕಾರ ಹಲಸಿನ ವಿವಿಧ ತಳಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಜೊತೆಗೆ ರೈತರಿಗೆ ಲಾಭದಾಯಕ ಮಾರುಕಟ್ಟೆ ಸೃಷ್ಟಿಸುವ ಉದ್ದೇಶದಿಂದ ಈ ಮಾರಾಟ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಗ್ರಾಹಕರಿಂದ ದೊರೆತ ಉತ್ತಮ ಪ್ರತಿಕ್ರಿಯೆ ರೈತರಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ಒಟ್ಟಾರೆ JKVK ರೈತ ಸಂತೆಯಲ್ಲಿ ಹಲಸಿನ ಸುವಾಸನೆ ಹರಡಿದ್ದ ಈ ವಿಶೇಷ ಮೇಳ ರೈತರು ಮತ್ತು ಗ್ರಾಹಕರ ನಡುವಿನ ನೇರ ಸಂಪರ್ಕಕ್ಕೆ ಉತ್ತಮ ವೇದಿಕೆಯಾಗಿದ್ದು, ಸ್ಥಳೀಯ ಕೃಷಿ ಉತ್ಪನ್ನಗಳಿಗೆ ನಗರದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ.